ಶ್ರೀ ಗುರುಭ್ಯೋ ನಮಃ. ಮೋದ ಪರೀಕ್ಷಾರ್ಥಿಗಳಿಗೆ ಸ್ವಾಗತ. 10ನೆಯ ಎಪಿಸೋಡ್ ಈಗ ಪ್ರಾರಂಭಗೊಳ್ಳುತ್ತಾ ಇದೆ. ಪಾಠವನ್ನು ಮುಂದುವರಿಸೋಣ. ನಿನ್ನೆ 71ನೇ ಪ್ರಶ್ನೆಯವರೆಗೆ, ಅಂದರೆ ಭಕ್ತಿ ಪರವಶತೆಯಿಂದ ಅಥವಾ ಪರವಶತೆಯಿಂದ ತನ್ಮಯತೆಯಿಂದ ಭಕ್ತಿಯನ್ನು ಮಾಡಿದಾಗ ಮೋಕ್ಷ ಸಿಗುತ್ತದೆಯೇ ಇಲ್ಲ ಅಂತ ಉತ್ತರ ನೋಡಿದ್ದಾಯಿತು. ವಿಷಯ ಪದಾರ್ಥ ಆಸಕ್ತಿಯನ್ನು ಕಳೆದುಕೊಂಡಾಗ ಆಗ ಮೋಕ್ಷಕ್ಕವನು ಅರ್ಹನಾಗ್ತಾನೆ, ಆ ಚಿಂತನೆಯಲ್ಲಿ ಬಂದಿತ್ತು. ಈಗ ಮುಂದಿನ ಪ್ರಶ್ನೆ ಹೋಗೋಣ. 72ನೇ ಪ್ರಶ್ನೆಯದು. ಶ್ರೀಹರಿಯು ತಾಳಿದ ಅವತಾರಗಳು ಎಷ್ಟು? ಅವು ಯಾವುವು? ಅವತಾರಗಳು ಎಷ್ಟು? ನಾನಾ ಅವತಾರ, ಅನೇಕ ಅವತಾರ ಅಂತ ಹೇಳ್ತೇವೆ. ಎಷ್ಟು ಅವತಾರ ತಾಳಿದ್ದಾನೆ? ಅವು ಯಾವುವು ಅನ್ನೋ ಪ್ರಶ್ನೆ. ಒಟ್ಟು ಅವತಾರಗಳು 22. ಅವು ಯಾವುಪ್ಪ ಅಂತನ್ನುವಾಗ 1 ಸನತ್ಕುಮಾರ, 2 ಆದಿವರಾಹ, 3 ಮಹಿದಾಸ, 4 ನರ ನಾರಾಯಣ, 5 ಕಪಿಲ ರೂಪ ಪರಮಾತ್ಮ, 6 ದತ್ತಾತ್ರೇಯನಾಗಿ, 7 ಯಜ್ಞನಾಮಕನಾಗಿ, 8 ಋಷಭದೇವರ ಅವತಾರ, 9 ಪೃಥುಚಕ್ರವರ್ತಿಯಲ್ಲಿ ಆವೇಶ ರೂಪ, 10 ಮತ್ಸ್ಯ, 11 ಕೂರ್ಮ, 12 ಧನ್ವಂತರಿ, 13 ಮೋಹಿನಿ, 14 ನರಸಿಂಹ, 15 ವಾಮನ, 16 ಪರಶುರಾಮ, 17 ವೇದವ್ಯಾಸ, 18 ರಾಮ, 19 ಬಲರಾಮ, 20 ಕೃಷ್ಣ, 21ನೇದು ಬುದ್ಧ ಮತ್ತು 22ನೇದು ಕಲ್ಕಿ. ಹೀಗೆ 22 ಭಗವಂತನ ಅವತಾರಗಳಾಗಿವೆ. ಇಲ್ಲಿ ಅವತಾರ ಅಂತನ್ನುವಾಗ ಸ್ವಲ್ಪ ವಿವರಣೆ ಬೇಕಾಗ್ತದೆ. ಯಾಕೆಂದರೆ ಭಗವಂತ ಅವತಾರ ಅಂತ ಇವೆಲ್ಲ ಹೇಳುವಂತಾಗಿದ್ದರೆ ಪೃಥುಚಕ್ರವರ್ತಿಯಲ್ಲಿ ಇರಬಹುದು, ಬಲರಾಮನಲ್ಲಿ ಇರಬಹುದು, ನರನಲ್ಲಿ ಇರಬಹುದು, ನರನಾರಾಯಣ ಅವತಾರದಲ್ಲಿ ಸ್ವಲ್ಪ ಅಲ್ಲಿ ದೋಷ ಲೋಪ ಕೊರತೆ ಕುಂದು ಕಾಣಿಸ್ತದಲ್ಲ. ಇದು ಭಗವಂತ ಅವತಾರ ಹೇಗೆ? ಭಗವಂತ ಅವತಾರ ಅಂತಾಗಿದ್ದರೆ ಏನೂ ವ್ಯತ್ಯಾಸ ದೋಷ ಅಲ್ಲಿ ಇರಬಾರದು. ಇಲ್ಲಿ ಉಂಟು. ಬಲರಾಮನಲ್ಲಿ, ಪೃಥು ಚಕ್ರವರ್ತಿಯಲ್ಲಿ. ಅದಕ್ಕಾಗಿ ವಿವರಣೆಯನ್ನು ಮಧ್ವ ನಮ್ಮ ಗಮನಕ್ಕೆ ತಂದು ಕೊಡ್ತಾ ಇದ್ದಾರೆ. ಇದರಲ್ಲಿ ಸ್ವಾಂಶಾವತಾರದ ಅವತಾರಗಳು ಮೂಲ ರೂಪಕ್ಕೆ ಅನುಗುಣವಾಗಿ ಇರ್ತವೆ. ಆವೇಶ ರೂಪದ್ದು ಅಂತೇನುಂಟು ಅಲ್ಲಿ ಸ್ವಲ್ಪ ಲೋಪ ದೋಷಗಳು ಅಥವಾ ಕೊರತೆಗಳು ಕಾಣಿಸಬಹುದಾಗಿದೆ. ಹಾಗಾಗಿ ಸ್ವಾಂಶಾವತಾರ ಎಷ್ಟು, ಆವೇಶ ರೂಪಗಳು ಎಷ್ಟು ಅನ್ನೋ ಪ್ರಶ್ನೆ ಸ್ಪಷ್ಟವಾಗಿ ತಿಳ್ಕೊಳ್ತಕ್ಕಂಥದ್ದು. ಈ ಆವೇಶ ರೂಪ ಎಷ್ಟು ಮತ್ತು ಅವು ಯಾವುವು? ನರ, ಪೃಥು, ಬಲರಾಮ. ಆಗ ಹೇಳಿದಂತಾನೆ ನರನಾರಾಯಣ ಅಂತ ಬಂತು 4ನೇ ಅವತಾರವನ್ನು ವಿವರಣೆ ಮಾಡುವಾಗ. ಅಲ್ಲಿ ನರನಲ್ಲಿ ಭಗವಂತ ಆವಿಷ್ಟನಾಗಿದ್ದಾನೆ, ಹೊರತು ಪೂರ್ಣ ಅವತಾರ ಅಲ್ಲ. ಅದನ್ನು ವಿವರಣೆ ಮಾಡ್ತಾರೆ ತಾತ್ಪರ್ಯದಲ್ಲಿ ಮಧ್ವರು. ಧರ್ಮೇ ಸ್ವಾಂಶಾವತಾರ, ಯಮಧರ್ಮ ಮತ್ತು ಮೂರ್ತಿ ದೇವತೆಯಲ್ಲಿ ಭಗವಂತ ಅವತಾರವನ್ನು ಮಾಡಿದ್ದಾನೆ. ಅಲ್ಲಿ ನಾರಾಯಣ ಎಂಬತಕ್ಕಂಥ ರೂಪ ಏನಿದೆಯಲ್ಲ ಅದು ಸ್ವಾಂಶಾವತಾರ. ಸ್ವಾಂಶಾವತಾರ ಅನ್ನುವಾಗ ಮೂಲ ರೂಪಕ್ಕೂ ಅವತಾರ ರೂಪಕ್ಕೂ ಕಿಂಚಿತ್ ವ್ಯತ್ಯಾಸ ಇಲ್ಲ. ಈಗಾಗಲೇ ಹಿಂದೆ ಈ ಮಾತು ಬಂದಿದೆ. ಹೇಗೆ ದೀಪದಿಂದ ದೀಪವನ್ನು ಹಚ್ಚಿದಾಗ ಮೊದಲನೇ ದೀಪಕ್ಕೂ ನಂತರ ದೀಪಕ್ಕೂ ವ್ಯತ್ಯಾಸ ಇರುವುದಿಲ್ಲ. ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಅನ್ನೋ ಮಾತಿಂದ ಆ ವಿವರಣೆಯನ್ನು ನುಡಿದ್ದಾಗಿದೆ. ಹಾಗೆ ಮೂಲ ರೂಪ ಅವತಾರ ರೂಪದಲ್ಲಿ ವ್ಯತ್ಯಾಸ ಇಲ್ಲೇ ಇರತಕ್ಕಂಥದ್ದು ಸ್ವಾಂಶಾವತಾರವಾಗುತ್ತದೆ. ಸ್ವಲ್ಪ ವ್ಯತ್ಯಾಸ ಕಂಡು ಬರ್ತಿತ್ತು ಅಂದರೆ ಅದು ಸ್ವಾಂಶಾವತಾರವಲ್ಲ ಅಂತ ತಿಳ್ಕೊಳ್ಬೇಕು. ಅದನ್ನು ಹೇಳಿದರು. ಆವಿವೇಶ ಪೃಥುಂ ದೇವ ಶಂಖಿ ಚಕ್ರಿ ಚತುರ್ಭುಜ. ಪದ್ಮಪುರಾಣದ ಮಾತನ್ನು ಮಧ್ವರು ಉಲ್ಲೇಖ ಮಾಡುತ್ತಾ ಪೃಥುಚಕ್ರವರ್ತಿಯಲ್ಲಿ ಭಗವಂತ ಆವಿಷ್ಟನಾಗಿದ್ದಾನೆ. ಆವೇಶ ಅವತಾರ ಅಂತ ಅರ್ಥ, ಸ್ವಾಂಶಾವತಾರ ಅಲ್ಲ. ಆಗ ಸ್ವಲ್ಪ ಲೋಪ ದೋಷಕ್ಕೆ ಅಲ್ಲಿ ಅವಕಾಶ ಇರತಕ್ಕಂಥದ್ದು. ಆವಿವೇಶ ಪೃಥುಂ ದೇವ ಶಂಖಿ ಚಕ್ರಿ ಚತುರ್ಭುಜ. ಹಾಗೆಯೇ ಬಲರಾಮನಲ್ಲಿ ಕೂಡ ಆವೇಶ ಬಲಭದ್ರೇ. ಅದಕ್ಕೆ ಒಂದು ಆಧಾರ ಕೂಡ ಕೊಟ್ಟರು ಆಚಾರ್ಯರು. ಶಂಖಚಕ್ರ ಭೃತಿ ಶೇಷ ಶ್ವೇತವರ್ಣೋ ಮಹಾಭುಜ ಆವಿಷ್ಟ ಶ್ವೇತಕೇಶಾತ್ಮ ಶೇಷಾಂಶಂ ರೋಹಿಣೀ ಸುತಂ. ಭಗವಂತನ ಶುಕ್ಲಕೇಶ ಕೃಷ್ಣಕೇಶ ಅಂತ 2 ಅವಯವಗಳು, ಅವನ ರೂಪಗಳು ಅಥವಾ ಕೂದಲುಗಳು. ಅದರಲ್ಲಿ ಶ್ವೇತಕೇಶದಿಂದ ಬಲರಾಮನಲ್ಲಿ ಆವೇಶ ಭಗವಂತ ಮಾಡಿದ್ದಾನೆ. ಕೃಷ್ಣಕೇಶದಿಂದ ಸಾಕ್ಷಾತ್ ಕೃಷ್ಣಾವತಾರವಾಗಿದೆ. ಇದು ಮಹಾವರಾಹ ಪುರಾಣ ಹೇಳ್ತಕ್ಕಂತಹ ಒಂದು ಆಧಾರದ ಮಾತಾಗಿದೆ. ಹಾಗೆ ಬಲರಾಮಂದು ಆವೇಶ ಅವತಾರ, ಅದು ಭಗವಂತ ಸ್ವಾಂಶಾವತಾರ ಅಲ್ವೇ ಅಲ್ಲ. ಇದರ ಮುಂದಿನ ಪ್ರಶ್ನೆ
ಭಗವತ್ ಅವತಾರ ಎಷ್ಟು ಅಂತೆಲ್ಲ ಕೇಳುವಾಗ 22 ಅಂತ ಹೇಳಿದ್ವಿ. ಆವೇಶ ಅವತಾರವು ಸೇರಿದಂತೆಯೇ ಒಟ್ಟು 22 ಆಗ್ತದೆ. ಆವೇಶ ಅವತಾರ ಬಿಟ್ಟರೆ 19 ಆಗ್ತದೆ. ಆಗಲಿ 22 ಸೇರಿಸ್ಕೊಳ್ಬೇಕಾರೆ ಭಗವದ್ ಅವತಾರ ಇಷ್ಟೇನಾ? 22 ಇವಿಷ್ಟೇ ಭಗವದ್ ಅವತಾರಗಳೇ ಅಂತ ಅನ್ನೋ ಪ್ರಶ್ನೆ ಮುಂದಿನದ್ದು. ಅಲ್ಲ ಅಂತ ಉತ್ತರ. 22 ಅಲ್ಲ, ಸುಮ್ಮನೆ ಅಂದಾಜು ಹೇಳಿದ ಅಷ್ಟೇ. ಇನ್ನೂ ಹೆಚ್ಚಿನ ಸಂಖ್ಯೆಯ ಅವತಾರಗಳಿವೆ. ಅದಕ್ಕೆ ಉದಾಹರಣೆ ಕೂಡ ಕೊಡ್ತಾರೆ. ಎತ್ತರದ ಒಂದು ಗುಡ್ಡದ ಪ್ರದೇಶದಲ್ಲಿ ಒಂದು ದೊಡ್ಡ ಕೆರೆ ಇದೆ ಅಂತ ಇಟ್ಕೊಳ್ಳೋಣ. ತುಂಬ ಜೋರಾಗಿ ಮಳೆ ಬಂದಾಗ ಅಕಸ್ಮಾತ್ ಆ ಕೆರೆ ಒಡೆಯಿತು ಅಂತ ಇಟ್ಕೊಳ್ಳೋಣ. ಅವಾಗೇನಾಗ್ತದೆ? ನೀರು ಎಷ್ಟೆಷ್ಟು ಕಡೆಯಿಂದ ಆ ಕಡೆ ಈ ಕಡೆ ಮತ್ತೊಂದು ಕಡೆ ಈ ಕಡೆಗೆ 10-20 ಕಡೆಯಿಂದ ಆ ನೀರು ಹರಿದು ಹೋಗ್ತದೆ. ಒಂದೇ ಕೆರೆಯಿಂದ ಅತಿ ಎತ್ತರದಲ್ಲಿಯ ಒಡೆದ ಕೆರೆಯಿಂದ ನೂರಾರು ಕಾಲುವೆಗಳು ಮೈದಳೆಯುವಂತೆ ಭಗವಂತನ ಮೂಲ ರೂಪದಿಂದ ಹೊರಹೊಮ್ಮಿದ ಅವತಾರಗಳು ಅನಂತವಾಗಿವೆ. ಆ ಒಂದೇ ಕೆರೆ ಒಡೆದದ್ರಿಂದ ನೂರಾರು ಕಾಲುವೆಗಳು ಆದಂತೆ ಒಂದು ಮೂಲ ರೂಪ ಭಗವಂತನದ್ದು. ಆದ್ದರಿಂದ ನೂರಾರು, ಬರೀ 10-20 ಅಲ್ಲ, ಅವತಾರಗಳು ಅನಂತ ಅವತಾರ ಕರೀತಾರೆ. ಅದಕ್ಕೆ ಅನಂತ ಅವತಾರಗಳು, ಲೆಕ್ಕವಿಲ್ಲ ಅನ್ನೋ ಅರ್ಥ. ಆ ಭಗವತ್ ಅವತಾರಗಳು ಉಂಟು. ಅದರಲ್ಲಿ ಪ್ರಮುಖವಾದದ್ದನ್ನು ಹೆಚ್ಚು ಸಮೀಪಕ್ಕೆ ತಿಳ್ಕೊಳ್ಳಿಕ್ಕೆ ಅನುಕೂಲವಾಗಿರತಕ್ಕಂಥದ್ದನ್ನು, ಆ ಮುಖ್ಯವಾದ ಸಂಗತಿಗಳನ್ನು ಇಲ್ಲಿ ಉಲ್ಲೇಖ ಮಾಡಿದ್ದನ್ನು ಗಮನಿಸಬಹುದಾಗಿದೆ. ಅದರ ನಂತರ ಮುಂದಿನ ಪ್ರಶ್ನೆ ಪರೀಕ್ಷಿತಾಜ ಕೇಳಿದ್ದಾನೆ. ಹರಿಯ ಮೂಲ ಹಾಗೂ ಅವತಾರ ರೂಪಗಳಲ್ಲಿ ವ್ಯತ್ಯಾಸ ಇದೆಯೇ? ಅವತಾರ ತಾತನೆ ತನ್ನುವಾಗ ಅವನ ಮೂಲ ರೂಪದಲ್ಲಿ ಅವತಾರ ರೂಪದಲ್ಲಿ ವ್ಯತ್ಯಾಸ ಉಂಟು ಹೇಗೆ? ಇಲ್ಲ. ಇದನ್ನು ಗಟ್ಟಿ ತಿಳ್ಕೊಳ್ಬೇಕು. ಅದಕ್ಕೆ ಉಪನಿಷತ್ ಪ್ರಸ್ತಾಪ ಮಾಡಿತ್ತು. ಪೂರ್ಣಮದಃ ಪೂರ್ಣಮಿದಂ. ಅದಹ ಅಂದರೆ ಅದು, ಕನ್ನಡದ ಭಾಷೆ. ಸಂಸ್ಕೃತ ಅದಹ, ಅದೇ ಅದು. ಇದಂ ಇದು, ಇದಂ ಸಂಸ್ಕೃತ ಶಬ್ದ. ಈ ಅಂದರೆ ಅವತಾರ ರೂಪವೂ ಪೂರ್ಣ, ಅದಹ ಮೂಲ ರೂಪವೂ ಪೂರ್ಣ. ಎಲ್ಲವೂ ಕೂಡ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಮೂಲ ರೂಪವೂ ಪೂರ್ಣ, ಅವತಾರ ರೂಪವೂ ಪೂರ್ಣ. ಅವತಾರ ಮುಗಿತು, ಈ ರೂಪ ಹೋಗಿ ಮೂಲ ರೂಪದಲ್ಲಿ ಹೋಗಿ ಸೇರಿಕೊಳ್ತಾ ಇದೆ. ಎಲ್ಲಿಯೂ ವ್ಯತ್ಯಾಸ ಇಲ್ಲ. ಅವತಾರ ರೂಪಗಳಲ್ಲಿ ಮೂಲ ರೂಪದಲ್ಲಿ ಕಿಂಚಿತ್ತು ವ್ಯತ್ಯಾಸ ಇಲ್ಲವೇ ಇಲ್ಲ. ಎಲ್ಲವೂ ಪರಿಪೂರ್ಣವಾಗಿವೆ. ಇದನ್ನು ಸೂತರು ಶೌನಕಾದಿ ಮಹರ್ಷಿಗಳಿಗೆ ಹೇಳುವಾಗ ಭಗವಂತನ ಅವತಾರದಲ್ಲಿ ನಾನಾ ರೀತಿಯ ಸೃಷ್ಟಿಯಾದ ಲೀಲೆ ನಮ್ಗೆ ಅರ್ಥ ಆಗೋದಿಲ್ಲ. ಅದು ಅವನ ಮೇಲ್ನೋಟ ಕಾಣಿಸ್ಬಿಡ್ತದೆ. ಸಾಮಾನ್ಯ ಮನುಷ್ಯನ ಅವತಾರ ಮಾಡಿದ, ರಾಮನಾಗಿಯೋ ಕೃಷ್ಣನಾಗಿಯೋ ಸ್ವಲ್ಪ ಏನೋ ದೋಷಕ್ಕೆ ಅವಕಾಶ ಇತ್ತು ಏನೋ ಅಂತ ನಮ್ಗೆ ಗೊತ್ತಾಗೋದೇ ಇಲ್ಲ. ಹೆಂಗೆ ಉದಾಹರಣೆ ಕೊಡ್ತಾರೆ. ಒಬ್ಬ ಭರತನಾಟ್ಯ ವೇದಿಕೆ ಮೇಲೆ ಪ್ರಸ್ತುತಪಡಿಸ್ತಾ ಅಂತ ಇಟ್ಕೊಳ್ಳೋಣ. ಆ ಭರತನಾಟ್ಯ ಪ್ರಸ್ತುತಪಡಿಸುವಾಗ ಅವನ ಕೈ ಕಾಲುಗಳಲ್ಲಿ ಕಣ್ಣು ಸನ್ನೆ, ಕೈ ಸನ್ನೆ, ಒಂದೊಂದು ಅರ್ಥ ಇದೆ ಅದಕ್ಕೆ. ಕೈ ಸನ್ನೆ, ಕಣ್ಣು ಸನ್ನೆಗಳಿಗೆ ಅದರ ಆಂತರ್ಯ ಸಾಮಾನ್ಯರಿಗೆ ಗೊತ್ತಾಗೋದೇ ಇಲ್ಲ. ಏನೋ ಬಂದ, ಕೈ ಆಡಿಸ್ದ, ಕಾಲು ಆಡಿಸ್ದ, ಕಣ್ಣು ಹಿಂಗೆ ಮಾಡಿಸ್ದ ಅಷ್ಟೇ. ಆ ಸೂಕ್ಷ್ಮತೆ ಯಾವ ಅರ್ಥದಲ್ಲಿ ಹೇಳಿದ್ದ, ಆ ರೀತಿ ಮಾಡಿದ, ಅದು ಗೊತ್ತಾಗೋದಿಲ್ಲ. ಹೇಗೋ ಭಗವಂತನ ಸೃಷ್ಟಿಯಾದಿ ಲೀಲೆ ಸಾಮಾನ್ಯರಿಗೆ ತತ್ಕ್ಷಣಕ್ಕೆ ಅರ್ಥ ಆಗೋದೇ ಇಲ್ಲ. ಹೆಚ್ಚಿನ ತಿಳುವಳಿಕೆ ಗುರು ಉಪದೇಶದಿಂದ, ಶಾಸ್ತ್ರಜ್ಞಾನದಿಂದ, ಅಧ್ಯಯನದಿಂದ ತಿಳ್ಕೊಳ್ಬೇಕಾಗ್ತದೆ. ಮಾತನ್ನು ಕೂಡ ಇಲ್ಲಿ ಗಮನಕ್ಕೆ ತಂದು ಕೊಡ್ತಾ ಇದ್ದಾರೆ. ಭಗವಂತನ ಸ್ವಾಂಶಾವತಾರ ಎಷ್ಟಾಗಾರೆ? 19. ಆಗಲೇ ಹೇಳಿದಂತಾನೆ 19 ಸ್ವಾಂಶಾವತಾರ ಆಗ್ತದೆ. ಸ್ವಾಂಶಾವತಾರ ಅಂದ್ರೇನು? ಶ್ರೀಹರಿಯ ಮೂಲ ರೂಪದಿಂದ ಹೊರಹೊಮ್ಮಿ ಮೂಲ ಹಾಗೂ ಅವತಾರ ರೂಪಗಳಲ್ಲಿ ಸ್ವಲ್ಪವೂ ವ್ಯತ್ಯಾಸವಿಲ್ಲದೆ ಅವೆಲ್ಲವೂ ಏಕರೂಪವಾಗಿರುವುದು ಸ್ವಾಂಶಾವತಾರ. ಆವೇಶಾವತಾರ ಬೇರೆ, ಸ್ವಾಂಶಾವತಾರ ಬೇರೆ. ಸ್ವಾಂಶಾವತಾರದಲ್ಲಿ ಮೂಲಕ್ಕೂ ಅವತಾರ ರೂಪಕ್ಕೂ ಕಿಂಚಿತ್ ವ್ಯತ್ಯಾಸ ಇಲ್ಲ. ಗಟ್ಟಿ ತಿಳ್ಕೊಂಡ್ಬಿಟ್ರೆ ಸಾಕು. ಆವೇಶಾವತಾರದಲ್ಲಿ ಆ ವ್ಯತ್ಯಾಸ ಆಗುವ ಸಾಧ್ಯತೆ ಇರುತ್ತದೆ. ಅದಕ್ಕಾಗಿ ಮೂಲ ರೂಪಕ್ಕೂ ಅವತಾರ ರೂಪಕ್ಕೂ ವ್ಯತ್ಯಾಸ ಇಲ್ಲದೆ ಇರತಕ್ಕಂಥದ್ದೇ ಅದು ಸ್ವಾಂಶಾವತಾರವಾಗುತ್ತದೆ. ಶ್ರೀಕೃಷ್ಣ.